ಹೊಸಕೋಟೆ ತಾಲೂಕು ನಂದಗುಡಿ ಹೋಬಳಿಯ ವಿವಿಧ ಗ್ರಾಮಗಳಲ್ಲಿ ಸುಮಾರು 2.5 ಕೋಟಿ ರು ವೆಚ್ಚದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕರಾದ ಶರತ್ ಬಚ್ಚೇಗೌಡರು, ರಾಜ್ಯ ಒಕ್ಕಲಿಗರ ನಿರ್ದೇಶಕರಾದ ರಾಜಶೇಖರ್ ಗೌಡರು, ಹೊಸಕೋಟೆ ತಾಲೂಕು ಪಂಚಾಯಿತಿ ಕಾರ್ಯ ಮುಖ್ಯ ನಿರ್ವಹಣಾಧಿಕಾರಿಗಳು ನಾರಾಯಣಸ್ವಾಮಿರವರು ಹಾಗೂ ಹೋಬಳಿ ಮುಖಂಡರು ಗಣ್ಯರೊಂದಿಗೆ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. DMFನ ಒಂದು ಅನುದಾನದಲ್ಲಿ ನಿಧಿಯಲ್ಲಿ ಸುಮಾರು 1,45,00,000 ರೂಪಾಯಿಯಷ್ಟು CC ರಸ್ತೆಗಳು, ಚರಂಡಿಗಳ ಕಾಮಗಾರಿ, ಮತ್ತೆ ಇಲ್ಲಿ ಶಾಲೆಗಳ ದುರಸ್ತಿ ಕಾಮಗಾರಿ, ಮತ್ತೆ ನೂತನ ಕಟ್ಟಡಗಳು, ಕೊಠಡಿಗಳ ಕಾಮಗಾರಿಗೆ ಇವತ್ತು ಚಾಲನೆ ಕೊಟ್ಟಿದ್ದೀವಿ. ಅದ್ರ ಜೊತೆಗೆ ವಿಶೇಷವಾಗಿ ಸುಮಾರು 50 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ಎನ್ನೊಸಳ್ಳಿ ಗ್ರಾಮದಲ್ಲಿ ನೂತನವಾದಂಥ ಪಶು ಚಿಕಿತ್ಸಾಲಯಕ್ಕೂ ಕೂಡ ಇವತ್ತು ಗುದ್ಲಿ ಪೂಜೆ ಮಾಡಿ ನಂದಗುಡಿಯಲ್ಲಿರ್ತಕ್ಕಂಥ ನಮ್ಮ ಪ್ರೈಮರಿ ಸ್ಕೂಲಲ್ಲಿ ಮೊದಲನೇ ಅಂಗನವಾಡಿ ಏನಿತ್ತು, ಅಂಗನವಾಡಿ ಕೇಂದ್ರ ನಂಬರ್ 1 ಏನಿತ್ತು, ಅದನ್ನ ಇವತ್ತು ಒಂದು ಮಾದರಿಯಾದಂಥ ಅಂಗನವಾಡಿ ಕೇಂದ್ರ ಮಾಡಿ ಬಹುಶಃ ನಮ್ಮ ತಾಲೂಕಲ್ಲ, ಜಿಲ್ಲೆ ಅಲ್ಲ, ರಾಜ್ಯಕ್ಕೇನೆ ಒಂದು ಮಾದರಿಯಾದಂಥ ಅಂಗನವಾಡಿನ ಇವತ್ತು ನಾವು CSR ಅನುದಾನದಲ್ಲಿ ಯುನೈಟೆಡ್ ವೇ ಮತ್ತೆ ನೆಕ್ಸ್ಟ್ ಜೆನ್ ಅವ್ರ ವತಿಯಿಂದ ಇವತ್ತು ನಾವು ನಿರ್ಮಾಣ ಮಾಡಿಕೊಟ್ಟಿದ್ದೀವಿ. ಇವೆಲ್ಲ ಸೇರಿ ಒಟ್ಟಾರೆ ಇವತ್ತು ನಮ್ಮ ತಾಲೂಕಲ್ಲಿ ಅಥವಾ ಈ ಒಂದು ನಂದಗುಡಿ ಹೋಬಳಿಯಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಸುಮಾರು 2.5 ಕೋಟಿ ರೂಪಾಯಿಯಷ್ಟು ಅಭಿವೃದ್ಧಿ ಕಾಮಗಾರಿಗಳಿಗೆ ಇವತ್ತು ನಾವು ಶಂಕುಸ್ಥಾಪನೆ, ಗುದ್ಲಿ ಪೂಜೆ, ಲೋಕಾರ್ಪಣೆಯನ್ನ ಮಾಡಿದ್ವಿ. ಅದರಿಂದ ಗ್ರಾಮಗಳಿಗೆ ಬೇಕಾದಂತ ಎಲ್ಲಾ ಮೂಲ ಸೌಕರ್ಯಗಳನ್ನ ಒದಗಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ಇವತ್ತು ಕಾಮಗಾರಿಗಳನ್ನ ಮಾಡಿದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ನಮಗೆ ಇರ್ತಕ್ಕಂಥ ಏನು RDPR ಅನುದಾನ, ಮುಖ್ಯಮಂತ್ರಿಗಳ ಅನುದಾನ ಸೇರಿ ಗ್ರಾಮಗಳಲ್ಲಿರ್ತಕ್ಕಂಥ ಎಲ್ಲಾ ಮೂಲ ಸೌಕರ್ಯಗಳನ್ನ ಮುಗಿಸ್ಕೊಡುವಂತ ಕೆಲಸ ಜವಾಬ್ದಾರಿನ ತಗೊಂಡು ನಾವು ಮಾಡ್ಕೊಡ್ತೀವಿ. ಇವತ್ತು ತಾಲೂಕಲ್ಲಿ ಏನು ನಮ್ಮ ಎನ್ನೊಸಳ್ಳಿಯಲ್ಲಿ ಇವತ್ತು ಮಾದರಿಯಾಗಿ ಮಾಡ್ತಾ ಇರ್ತಕ್ಕಂಥ ಪಶು ಚಿಕಿತ್ಸಾಲಯ ಜೊತೆಗೆ ಎಡಕ್ನಳ್ಳಿ ಗ್ರಾಮದಲ್ಲಿ ಒಂದು ಪಶು ಚಿಕಿತ್ಸಾಲಯ ಮತ್ತೆ ನಮ್ಮ ಮುಗಬಾಳ ಗ್ರಾಮದಲ್ಲಿ ಕೂಡ ಒಂದು ಪಶು ಚಿಕಿತ್ಸಾಲಯ ಮಾಡಿ ನಮ್ಮ ಒಟ್ಟಾರೆ ತಾಲೂಕಿಗೆ 3 ಚಿಕಿತ್ಸಾಲಯಗಳು ಸುಮಾರು 1.5 ಕೋಟಿ ರೂಪಾಯಿ ಅನುದಾನಗಳಲ್ಲಿ ಈಗಾಗಲೇ ಮಂಜೂರಾಗಿದೆ. ಅದ್ರ ಜೊತೆಗೆ ಎಲ್ಲೆಲ್ಲಿ ನಮ್ಮ ವೆಟನರಿ ಡಿಪಾರ್ಟ್ಮೆಂಟಿನ ಸ್ವತ್ತಿದೆ, ವೆಟನರಿ ಡಿಪಾರ್ಟ್ಮೆಂಟಿನ ಆಸ್ಪತ್ರೆಗಳು, ಸಬ್ ಸೆಂಟರ್ಗಳಿವೆ, ಅವೆಲ್ಲವಕ್ಕೂ ಕೂಡ ಕಾಂಪೌಂಡ್ಗಳು ಹಾಕಿ ಎಲ್ಲ ಮಾಡಬೇಕಾದಂತ ಕೆಲಸ ಏನಿದೆ ಅದು ನಾವು ಸರ್ಕಾರದಲ್ಲಿ ಮನವಿ ಮಾಡಿಕೊಂಡು ಸುಮಾರು 5 ಕೋಟಿ ರೂಪಾಯಿಗಳ ಅನುದಾನ ಇವತ್ತು ನಾವು ಬಿಡುಗಡೆ ಮಾಡ್ಕೊಂತಾರಂತ ಒಂದು ವಿಶ್ವಾಸ, ನಂಬಿಕೆ ಕೂಡ ಇದೆ. ಅದರಿಂದ ಪಶು ನಮ್ಮ ವೆಟನರಿ ಡಿಪಾರ್ಟ್ಮೆಂಟ್ ಕಡೆಯಿಂದ ಏನೇನೆಲ್ಲ ನಾವು ಸೌಕರ್ಯಗಳನ್ನ ಕೊಡಬೇಕು ತಾಲೂಕಿಗೆ ಅದೆಲ್ಲವನ್ನು ತರಂತ ವಿಶ್ವಾಸ ಇದೆ. CM ಹೈಕಮಾಂಡ್ ಭೇಟಿ ಮಾಡೋದು, ಚರ್ಚೆ ಆಗಿರೋದು, ಹೊಸ ಜಾತಿ ಗಣತಿ ಮಾಡೋದು, ಸರ್ವೆ ಮಾಡೋದು ಮತ್ತು ಸಚಿವ ಸಂಪುಟ ಪುನರ್ರಚನೆ. ಇವತ್ತು ಜಾತಿ ಜನಗಣತಿ ಬಗ್ಗೆ ಸಾಕಷ್ಟು ಚರ್ಚೆಗಳು ನಾವು ಆಗಿರ್ತಕ್ಕಂಥದ್ದು ಎಲ್ಲರೂ ಕೂಡ ನೋಡಿದೀವಿ, ಗಮನಿಸಿದೀವಿ. ಇವತ್ತು ನಮ್ಮ ರಾಜ್ಯದಲ್ಲಿ ಆದಂತ ಜಾತಿ ಗಣತಿ ಸುಮಾರು ಈಗಾಗಲೇ 2014-15 ಇಸ್ವಿಯಲ್ಲಿ ಆಗಿರೋದ್ರಿಂದ ದತ್ತಾಂಶಗಳು ಅದರಲ್ಲಿ ಏನಿದೆ ಎಲ್ಲ ಕೂಡ 10 ವರ್ಷದ ದತ್ತಾಂಶಗಳಿದೆ. ಅದರಿಂದ ಲೇಟೆಸ್ಟ್ ಆಗಿ ಇವಾಗ 2025-26ನೇ ಸಾಲಿಗೆ ಅನುಗುಣವಾಗಿ ಏನಾಗಬೇಕಾಗಿದೆ ಅದನ್ನ ಪುನರ್ಗವಾಗಿ ಇವಾಗ ಸರ್ವೆ ಆಗ್ತಾ ಇದೆ. ವಿಶೇಷವಾಗಿ ಒಳ ಮೀಸಲಾತಿ ವಿಷಯದಲ್ಲಿ ಮನೆಗಳಲ್ಲಿ ಬಂದು ದಲಿತ ಸಮುದಾಯಗಳಿಗೆ, ಪರಿಶಿಷ್ಟ ಜಾತಿ ಸಮುದಾಯಗಳಿಗೆ ಸೇರಿದಂತವ್ರನ್ನ ವಿಶೇಷವಾದಂತ ಒಂದು ಪಟ್ಟಿಯಲ್ಲಿ ಸುಮಾರು 25 ಪ್ರಶ್ನೆಗಳನ್ನ ಕೇಳಿ ಅಲ್ಲಿರ್ತಕ್ಕಂಥ ಮಾಹಿತಿಗಳನ್ನ ಅಂದ್ರೆ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಈ ಮಾಹಿತಿಗಳನ್ನೆಲ್ಲ ಕೂಡ ಪರಿಶಿಷ್ಟ ಜಾತಿಗಳಿಗೆ ಸೇರಿದಂತೆ ತಗೋತಾ ಇದ್ದಾರೆ. ಅನ್ಯ ಜಾತಿಗಳಲ್ಲಿ ಬೇರೆಗಳಲ್ಲಿ ಹೋಗ್ಬಿಟ್ಟು ಬರೀ ಸಂಖ್ಯೆನ ತಗೋತಾ ಇದ್ದಾರೆ. ಅದರಿಂದ ಈಗ ನೂತನವಾಗಿ ಏನು ಹೊಸ ವರದಿ ಬರುತ್ತೆ ಆ ವರದಿಯಲ್ಲಿರುವಂತಹ ದತ್ತಾಂಶಗಳು ನಿಖರವಾಗಿರುತ್ತೆ ಅನ್ನೋಂತ ಒಂದು ವಿಶ್ವಾಸ ನಮಗಿದೆ. ಕಳೆದ ಬಾರಿ ಏನಿವತ್ತು ಕಾಂತರಾಜ್ ಅವ್ರ ವರದಿ ಆಗಿರ್ಬೋದು, ಜಯಪ್ರಕಾಶ್ ಹೆಗಡೆ ಅವ್ರ ವರದಿ ಆಗಿರ್ಬೋದು, ಅದರಲ್ಲಿ ಬಂದಿರತಕ್ಕಂಥ ಅಂಕಿಅಂಶಗಳು ಕೂಡ ಸಾಕಷ್ಟು ಹತ್ರನೇ ಇದೆ. ಬಟ್ ಕೆಲವೊಂದು ಸಮುದಾಯಗಳಿಗೆ ಅವರ ಸಾಮಾಜಿಕ ಆರ್ಥಿಕ ಸ್ಥಿತಿ ಸರಿ ಇಲ್ಲ ಅಂತ ಒಂದು ಆತಂಕ ಇತ್ತು. ಅದನ್ನ ಇವಾಗ ಸರ್ಕಾರ ಸರಿದೂಗಿಸಿ ಅದಕ್ಕೆ ಬೇಕಾದಂತ ಮಾಹಿತಿ ತಗೊಳ್ಳೋಂತ ಕೆಲಸ ಮಾಡುತ್ತೆ.